ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪಾಲಕ್ ಪಲ್ಯ ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲಕ್ ಪಲ್ಯ ಒಂಥರ ಡಿಫ್ರೆಂಟಾಗಿನ ನಾನು ಮಾಡಿ ತೋರಿಸೀನಿ. ತುಂಬ ಥರ ಎಲ್ಲರೂ ಮಾಡ್ತಾರೋ, ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ಇಟ್ಟೇನಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ತುಂಬಾ ಬೇಗನೆ ಆಗುತ್ತೆ ಮತ್ತು ದೇಹಕ್ಕೆ ಆರೋಗ್ಯವಾದಂಥ ಪಲ್ಯನ ಅಂತ ಹೇಳ್ಬೋದು. ಅದರಲ್ಲಿ ಕಿಡ್ನಿ ಸ್ಟೋನ್ ಇರೋರಿಗಂತೂ ಪಾಲಕ್ ಪಲ್ಯ ತುಂಬಾ ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ತಿನ್ಬೇಕವರು. ನೋಡ್ರಿ, ಎಣ್ಣೆ ಕೂಡ ಕಾಯ್ತಾ ಇದೆ. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಗ್ಗರಣೆಗಂತೂ ಇವೆರಡೂ ಕಂಪಲ್ಸರಿ ಬೇಕೇ ಬೇಕು. ಇದಕ್ಕೆ ಪಲ್ಯಗಳಿಗೆ ಯಾವಾಗಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ. ಮೊದಲಿಗೆ ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಜಜ್ಜಿ ಕೂಡ ಹಾಕ್ಬೋದು. ಅಂದ್ರೆ ಮೆಣಸಿನ್ಕಾಯ್ದು ಪೇಸ್ಟ್ ಇರ್ತಿಲ್ಲ, ಅದನ್ನು ಕೂಡ ನೀವು ಮಾಡಿ ಹಾಕ್ಬೋದು. ಈಗ ಹುಡುಗರು ಇರ್ತಾವೆ, ಅವಕ್ಕೆ ಗುರ್ತಾಗಂಗಿಲ್ಲ ಸಣ್ಣ ಮಕ್ಕಳಿದ್ದಾಗ, ಹಾಗಾಗಿ ಈ ಥರ ಕಟ್ ಮಾಡ್ರೆ ಅದನ್ನು ತೆಗೆದು ಕೊಡ್ಬೋದು ನಾವು ಅವ್ರಿಗೆ. ನೋಡಿ, ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಮೊದಲು ಹಾಕಿಬಿಡ್ತಂದ್ರೆ ಎರಡು ಬೆಳ್ಳುಳ್ಳಿ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಹಾಗಾಗಿ ಮೊದಲಿಗೆ ಇವೆರಡು ಫ್ರೈ ಆದ ನಂತರ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು. ನೋಡ್ರಿ, ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಪಾಲಕ್ ಪಲ್ಯನ ನಾನು ಈಗ ಮೊದಲೇ ಏನು ಮಾಡೇನಿ ಅಂದರೆ ಎಲ್ಲ ಸೋಸಿಬಿಟ್ಟು ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನೀವು ಅದನ್ನು ಕಟ್ ಮಾಡಬೇಕು. ನಾನಿವಾಗ ಏನು ಎಲ್ಲ ಫ್ರೈ ಆಗೈತಿ. ಈಗ ನಾನು ಪಾಲಕ್ ಪಲ್ಯ ನೋಡ್ರಿ, ಮೊದಲೇ ಈ ಪಾಲಕ್ ಪಲ್ಯ ಏನು ಮಾಡಬಾರ್ದು, ಯಾವಾಗಲೂ ಕಟ್ ಮಾಡ್ಕೆ ಶೇಂಗಾ ತೊಳೆದು ಹಾಕಕ್ಕೆ ಹೋಗಬಾರ್ದು. ಇದ್ರಾಗ ನೀರಿನ ಅಂಶ ಜಾಸ್ತಿ ಇರ್ತೈತಿ. ಹಾಗಾಗಿ ನೀವೆಲ್ಲ ಪಲ್ಯನ ಸೋಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ಕ್ಲೀನಾಗಿ ಒಂದು 2-3 ಸಲ ನೀರಿನಾಗ ತೊಳೆದ್ಬಿಟ್ಟು ಆಮೇಲೆ ನೀವು ಕಟ್ ಮಾಡಿ ಹಾಕೋಬೇಕು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀವು ಹಿಂಡಿ ಕೂಡ ಅದರ ಪಲ್ಯ ಏನು ಕಟ್ ಮಾಡಿರ್ತಿರಲ್ಲ ಸ್ವಲ್ಪ ಹಿಂಡಿ ಕೂಡ ನೀವು ಹಾಕೋಬೋದು. ನೋಡ್ರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಬೇಗನೆ ಕರಗ್ತೈತಿ ಪಲ್ಯ. ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರಾತ್ರಿನ ನೀರಿನಲ್ಲಿ ನೆನೆಸಿಟ್ಟಂತಹ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು. ನೀವು ಬೇಕಾದ್ರೆ ಕುಕ್ಕರ್ನಲ್ಲಿ ಕೂಡ ಸೀಟಿ ಮಾಡಿ ಒಂದು 2 ಸೀಟಿ ಮಾಡಿ ಕೂಡ ನೀವು ಹಾಕೋಬೋದು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಒಂಚೂರು. ನೀವು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಒಂದು ಚಿಟಿಕೆ ಆಗೋಷ್ಟು ಸಕ್ಕರೆ. ನಂತರ ಕೊಬ್ಬರಿ ತುರಿ, ಕೊಬ್ಬರಿ ಏನು ಸಣ್ಣ ಮಾಡಿ ಇಟ್ಕೊಂಡಿದ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಆಗುವಷ್ಟು. ನೀವು ಶೇಂಗಾ ಪುಡಿ ಇದ್ರೂ ಕೂಡ ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದೇ ನೀರಿನಲ್ಲಿ ಎಲ್ಲವೂ ಬೇಯ್ತೈತಿ. ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರಿ ಅಂದ್ರೆ ಪಲ್ಯ ರೆಡಿ ಆಗ್ತೈತಿ. ತುಂಬಾ ಟೇಸ್ಟ್ ಅಂತೂ ಬಹಳ ಮಸ್ತ್ ಇರ್ತೈತಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತತ್ತ ಅನ್ಕೋತೀನಿ. ಇಷ್ಟ ಆಯ್ತಂದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ನನ್ನ ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಪಲ್ಯ ಆಗಿದೆ ಅಂತ ಹೇಳಿ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.